ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಚಿನ್ನಿ ಜೊತೆ. ಆ್ಯಂಡ್ ದಿಸ್ ಈಸ್ ಮೈ ವೀಕೆಂಡ್ ವ್ಲಾಗ್. ಸೊ ನಾನು ವೀಕೆಂಡಲ್ಲಿ ಏನು ಮಾಡ್ತಿರ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಐ ಲವ್ ಮೈ ವೀಕೆಂಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಬಿಕಾಸ್ ಬೆಳಿಗ್ಗೆ ದಿನ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಕೆಲಸಕ್ಕೆ ಓಡ್ತಾ ಇರ್ತೀನಿ. ಬಟ್ ಸಂಡೇ ಬಂದಾಗ ಮಾತ್ರ ಚೆನ್ನಾಗಿ ಮಲ್ಕೊಂಡಿರ್ತೀನಿ. ಬಿಕಾಸ್ ಐ ಆಮ್ ಅ ಸ್ಲೀಪಿಂಗ್ ಬೇಬಿ. ಐ ಲವ್ ಸ್ಲೀಪಿಂಗ್. ಸೊ ಸಂಡೇ ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ನಾನು ಬೆಡ್ ಮೇಕಿಂಗ್ ಮಾಡ್ತೀನಿ. ಬೆಡ್ ಮೇಕಿಂಗ್ ಮಾಡೋದ್ರಲ್ಲಿ ನನಗೇನೋ ಖುಷಿ. ಆಫ್ಟರ್ ಮೇಕಿಂಗ್ ಬೆಡ್ನ ನೋಡೋಕೆ ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇಟ್ ಲುಕ್ ಸೋ ಕ್ಯೂಟ್. ಅದೆಲ್ಲ ಆದಮೇಲೆ ಮನೆ ಮುಂದೆ ಸ್ವಲ್ಪ ಕಸ ಗುಡಿಸ್ತೀನಿ. ಇದು ನಮ್ಮ ಗೇಟ್ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ನಮಗೆ, ಲಾನ್ ಥರ. ಸೊ ಅಲ್ಲಿ ಕಸ ಗುಡಿಸ್ತೀನಿ ಅಪರೂಪಕ್ಕೆ. ಇಲ್ಲಾಂದರೆ ಚಿನ್ನಿ ಗುಡಿಸ್ತಾರೆ ಒಂದೊಂದ್ಸಲ, ಇಲ್ಲಾಂದರೆ ನಾನು ಗುಡಿಸ್ತೀನಿ. ಹೀಗೆ ಶೇರಿಂಗ್ ಕೆಲಸದಲ್ಲಿ ನಾವಿಬ್ಬರು. ಸೊ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಿನ್ನಿಗೂ ನನಗೂ ತುಂಬ ಹೊಟ್ಟೆ ಹಸ್ತಿತ್ತು. ಸೊ ಇವತ್ತು ಪುಳಿಯೋಗರೆ ಮಾಡೋಣ ಅಂತೇಳಿ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅನ್ನಕ್ಕಿಟ್ಟು ರೆಡಿಮೇಡ್ ಪುಳಿಯೋಗರೆ ಪೇಸ್ಟ್ನ ತೊಗೊಂಬಂದು ಬೇಗ ಪುಳಿಯೋಗರೆ ಮಾಡಿದ್ವಿ. ಬಿಕಾಸ್ ತಿಂಡಿಗೆ ರೆಡಿ ಆಗಬೇಕಾಯಿತು. ಸಂಡೇ ಇವತ್ತು ಚಿನ್ನಿಗೆ ಕೆಲಸ ಇತ್ತು, ಅವರು ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಸೊ ಫೈನಲಿ ಪುಳಿಯೋಗರೆ ರೆಡಿ ಆಯಿತು. ಬ್ರೇಕ್ಫಾಸ್ಟು ಚಿನ್ನಿಗೆ ಹಾಕ್ಕೊಟ್ಟೆ. ಬೇಗ ಅವರು ತಿಂಡಿ ತಿಂದು ಕೆಲ್ಸಕ್ಕೆ ಹೋದರು. ಹಾಗೆಯೇ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಹೋಮ್ ವಿಸಿಟಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೆ. ಟೈಮ್ ಆಗಿತ್ತು ಆಲ್ಮೋಸ್ಟ್ 11 o'clock. ಹೋಮ್ ವಿಸಿಟ್ ಸಂಡೇಸ್ ನಾನು ರೇರ್ ಇಟ್ಕೊಳ್ಳೋದು, ಇಲ್ಲ 1-2 ಹೋಮ್ ವಿಸಿಟ್ಸು. ಬಟ್ ವೀಕ್ ಡೇಸಲ್ಲಿ ಮಾತ್ರ ಡೈಲಿ ಹೋಗ್ತೀನಿ. ವೀಕೆಂಡಲ್ಲಿ ಹೋಮ್ ವಿಸಿಟ್ಸ್ ಕಮ್ಮಿ ಮಾಡ್ಕೊತೀನಿ, ಜಾಸ್ತಿ ಇಟ್ಕೊಳ್ಳಲ್ಲ. ಬಿಕಾಸ್ ಮನೆಯಲ್ಲಿ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕಲ್ಲ, ಮನೆಯಲ್ಲಿ ಕೆಲಸ ಮಾಡಬೇಕು. ಮತ್ತು ಹಾಗೆ ಆಚೆ ಕೂಡ ಚಿನ್ನಿ ಜೊತೆ ಏನಾದರೂ ಹೋಗೋ ಪ್ಲ್ಯಾನ್ ಆ ಥರ ಇದ್ದರೆ ಅದಕ್ಕೋಸ್ಕರ. ಹೋಮ್ ವಿಸಿಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿದೆ ಚಿನ್ನಿ ಇನ್ನೂ ಬಂದಿರಲಿಲ್ಲ. ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೆಶಪ್ ಆಗಿ ನಿದ್ದೆ ಮಾಡಿದೆ, ಊಟ ಮಾಡಿಬಿಟ್ಟು. ಅದಾದಮೇಲೆ ಇದು ಪ್ಲ್ಯಾಂಟ್ಸ್ ಇತ್ತು, ಬ್ಯಾಂಬೂ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್ ಎಲ್ಲ. ಸೊ ಇದು ವಾಟರ್ ಚೇಂಜ್ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡ್ತಾಯಿದ್ದೀನಿ. ಚೇಂಜ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಪ್ಲೇಸ್ ಮಾಡಿದೆ. ಇಟ್ ಲುಕ್ ಸೋ ಸ್ಯಾಟಿಸ್ಫೈಯಿಂಗ್. ಸೊ ಆಲ್ಮೋಸ್ಟ್ ಟೈಮ್ 6:37 ಹತ್ತತ್ರ ಆಗಿತ್ತು. ಸೊ ಅಡುಗೆ ಮಾಡೋಣ, ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಸಂಡೇ ಅವತ್ತು ಆಗಿದ್ದರಿಂದ ಚಪಾತಿ ಮತ್ತು ಎಗ್ ಬುರ್ಜಿ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ಚಪಾತಿ ಡೋ ಮಾಡ್ಕೊತಾ ಇದ್ದೆ. ಚಿನ್ನಿಗೆ ಚಪಾತಿ ಅಂದರೆ ತುಂಬ ಇಷ್ಟ, ಆ್ಯಂಡ್ ಎಗ್ ಬುರ್ಜಿ ಕೂಡ. ಇದು ಎಗ್ ಬುರ್ಜಿ
ಬುರ್ಜಿ ಬಂದು ನನ್ನ ಚಿನ್ನಿ ರೆಸಿಪಿ. ಬಿಕಾಸ್ ನನಗೆ ಎಗ್ ಬುರ್ಜಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅಂದರೆ ಮಾಡ್ತಿದ್ದೆ, ಏನೋ ಅಷ್ಟು ಇಷ್ಟ ಮಾಡ್ತಿದ್ದೆ. ಬಟ್ ಚಿನ್ನಿ ರೆಸಿಪಿ ಇದು. ಚಿನ್ನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ. ಚಿನ್ನಿ ಬಂದು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು, ಸೊ ನಾನು ಎಗ್ ಬುರ್ಜಿ ಚಪಾತಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಎಲ್ಲ ಕೆಲಸ ಮುಗೀತು, ಡಿನ್ನರ್ ಮಾಡಿ ನಾನು ಚಿನ್ನಿ ಮಲ್ಕೊಂಡ್ವಿ. ದಿಸ್ ವಾಸ್ ಮೈ ವೀಕೆಂಡ್. ನಿಮ್ಮೆಲ್ಲರ ವೀಕೆಂಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ವೀಕೆಂಡ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬಾಯ್.